ಬರಿದೇ ಇಲ್ಲ, ಬಾಯಟ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಮಂಗಿ ಬರ್ತವೆ, ಇಲ್ಲೇ ಕುತ್ತಲೇ ಹೇಳ್ಬಿಡ್ತೇವೆ ನಾವು. ನೋಡ್ರಿ, ಎಸ್, ಆರ್ ಯು ರೆಡಿ? ಎಸ್, ಕಮ್ ಆನ್, ಕಮ್ ಆನ್. ಇಲ್ಲಿ 52ರ ಮಂಗಿ ಉಂಟು ಮಾಡೋ ಪ್ರೊಸೀಜರ್ ನೋಡಿ. ಆಟೋಮೆಟಿಕ್ಲಿ ನಿಮಗೆ 100ವರೆಗೆ ಮಂಗಿ ಬರ್ತವೆ, 1000ವರೆಗೆ ಬರ್ತವೆ, ಲಕ್ಷ, ಕೋಟಿ, ಅನಂತ ಕೋಟಿ ಮಂಗಿಗಳು ಬರ್ತವೆ 2 ನಿಮಿಷದಲ್ಲಿ. ಎಸ್, ಕಮ್ ಆನ್. ಮತ್ತು ಮಂಗಿಗಳ ಅಂತಂದ್ರೆ ಗಣಿತ ನೋಡ್ತವೆ, ಬಾಯಿ ಲೆಕ್ಕಕ್ಕೆ ಬರುತ್ತೆ, ಸೂಪರ್ ಫಾಸ್ಟ್ ಆಗ್ತದೆ. ಆರ್ ಯು ರೆಡಿ? ಯಾರು ಬರ್ಕೋಬೇಡಿ, 100% ಇಲ್ಲೇ ನೋಡಿರ್ಬೇಕು, ಕಾನ್ಸಂಟ್ರೇಟ್ ಸೂಪರ್ ಇರ್ಬೇಕು. ನಾನು ಸ್ಟಾರ್ಟ್ ಅಂದಾಗ ಟೈಮ್ ಸೆಟ್ ಮಾಡ್ಕೊಡಿ. ಕೇವಲ 2 ನಿಮಿಷ ಒಳಗೆ ನಿಮಗೆ ಮಂಗಿಗಳ ಅರ್ಥ ಆಗ್ಬಿಡ್ತವೆ ಜಗತ್ತದು. ಟೈಮ್ ಸೆಟ್ ಮಾಡ್ಕೊಡಿ. ಆರ್ ಯು ರೆಡಿ? ಪ್ಲೀಸ್ ಸೆಟ್ ಯುವರ್ ಟೈಮ್. ಕಮ್ ಆನ್. 52 ಪ್ರಥಮ 5ಕ್ಕೆ ಮಂಗಿ ಬರ್ಕೋಬೇಕು, ಹಾಗೆ 2ಕ್ಕೆ ಮಂಗಿ ಬರ್ಕೋಬೇಕು. ಇಲ್ಲಿ ಬಿಡಿ ಬಿಡಿಯಾಗಿ ಬರ್ಕೋಬೇಕು ಸಪರೇಟ್ಲಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಟೆಕ್ನಿಕ್. ಈಗ ಇಲ್ಲಿ ಆ ಸೈಡ್ ಮಂಗಿ ರೆಡಿ ಮಾಡಬೇಕು 52ರ ಜಾಯಿಂಟ್ಲಿ ವೇದಿಕ್ ಟೆಕ್ನಿಕ್ ದಿಂದ. ನೆಕ್ಸ್ಟ್ ಟೆಕ್ನಿಕ್ 2 ಇದ್ದಾಗ ಅಂಕೆಗಳು ಇಲ್ಲಿ 2 ಇದ್ದಾಗ 2ನೇ ಮಂಗಿಯ ಲಾಸ್ಟ್ ಒಂದು ಲೈನ್, 2 ಇದ್ದಾಗ ಒಂದು ಲೈನ್ ಲಾಸ್ಟ್ ಸೀದಾ ಎತ್ತಿಟ್ಕೋಬೇಕು. ದಟ್ ಇಸ್ 2 4 6 8 0. ನೆಕ್ಸ್ಟ್ 2 4 6 8 0. ಇದು ಲೈನ್ ಎತ್ತಿಟ್ಕೋಬೇಕು ಲಾಸ್ಟಿಕಲ್ಲಿ. ಆಮೇಲೆ 2ನೇ ಟೇಬಲ್ ಮಂಗಿಯ ಫ್ರಂಟ್ ಲೈನ್ ಡಿಜಿಟ್ಸ್ ಇವನ್ನ 1ನೇ ಮಂಗಿಯಲ್ಲಿ ಕೂಡಿಸ್ಬೇಕು. 5 ಇಲ್ಲಿ ಕೂಡಿಸ್ಲಿಕ್ಕೆ ಏನೂ ಇಲ್ಲ, 5 ಇದಕ್ಕಿದ್ದಾಗ ಇಟ್ಕೋಬೇಕು, 10 ಇದಕ್ಕಿದ್ದಾಗ 15 20. ಆದ್ರೆ ಇಲ್ಲಿ 2ನೇ ಮಂಗಿ ಸ್ಟಾರ್ಟ್ ಆಯ್ತು ಫ್ರಂಟ್ ಲೈನ್. 25 ಪ್ಲಸ್ 1 26, 31 36, 41 46, 52. ಇವಾಗ ಯಾವ ಮಂಗಿ ರೆಡಿ ಆಗಿದೆ? 52. ಇದೇ ರೀತಿ 53 ಮಂಗಿ ಮಾಡ್ಲಿಕ್ಕೆ ಆಗ್ಬೋದಾ? ಆಗುತ್ತೆ. 64, 75, 86, 99. ಓಕೆ, ಇವಾಗ ನಿಮಗೆ 100ರವರೆಗೆ ಮಂಗಿಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ? ಆಗ್ಬೋದಾ? ಎಸ್. ಇದಕ್ಕೇನು ಬಾಯಟ್ ಮಾಡೋ ಅವಶ್ಯಕತೆ ಅದ? ಏನು ಇಲ್ಲ. ಇದನ್ನ ಎಂದಾದ್ರೂ ಬರೀತೀರಾ? ಓಕೆ, ದಿಸ್ ಇಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಪ್ಲೀಸ್ ಚೆಕ್ ಯುವರ್ ಟೈಮ್. ಎಷ್ಟು ಟೈಮ್ ಆಗಿದೆ ಚೆಕ್ ಮಾಡಿ. ಎಷ್ಟು ನಿಮಿಷ? 2 ನಿಮಿಷ. ಜೀವನದಲ್ಲಿ ಒಂದ್ಸಲ 2 ನಿಮಿಷ ಇನ್ವೆಸ್ಟ್ ಮಾಡಿ. ಸುಮ್ಮನೆ ಮ್ಯಾಥ್ಸ್ ಇಡೀ ಜಗತ್ತು ಹೆದರ್ತಾ ಇದೆ, ಆದ್ರೆ ಮ್ಯಾಥ್ಸ್ ಇಲ್ಲ. ಆದ್ರೆ ನಮ್ಮ ವೇದಿಕ್ ಮ್ಯಾಥ್ಸ್ ಯಾರಾದರೂ ಫಾಲೋ ಅಪ್ ಮಾಡಿದ್ರು ಬ್ರೈನ್ ವೇವ್ ಸೂಪರ್ ಆಕ್ಟಿವ್ ಆಗ್ತದ. ಎಲ್ಲ ಬ್ರೈನ್ ಆಕ್ಟಿವಿಟೀಸ್ ಇವೆ. ಆ ನಮ್ಮ ಹಿರಿಯರು ಸಾವಿರಾರು ವರ್ಷ ಹಿಂದೆ ಎಂತ ಶ್ರೇಷ್ಠ ವ್ಯಕ್ತಿಗಳು ಇರ್ಬೋದು ವಿಚಾರ ಮಾಡಿ. ನಮ್ಮ ಭಾರತೀಯ ಹಿರಿಯರು, ನಮ್ಮೆಲ್ಲರ ಹಿರಿಯರು ಸಾವಿರಾರು ವರ್ಷ ಹಿಂದೆ ವೇದ ಕಾಲಿನ, ಅದರ ಪೂರ್ವಕಾಲಿನ ನಮ್ಮ ಮಹಾನ್ ಹಿರಿಯರು ಎಂತ ಶ್ರೇಷ್ಠ ಇರ್ಬೇಕಂದ್ರೆ ವೇದಿಕ್ ಮ್ಯಾಥ್ಸ್ ಅನ್ನ ಈ ಜಗತ್ತು 10 ಸಲ ಉಲ್ಟಾ ಸುಲ್ಟಾ ಆದ್ರೂ, ಇಂತ ಸಾವಿರಾರು ಎಂತ ಬೇಕಾದ್ರೂ ಮಷಿನರಿ ಬಂದ್ರ ಎಂದೂ ವೇದಿಕ್ ಮ್ಯಾಥ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನೋಡ್ರಿ, ಇಲ್ಲೇ ನೀವು ಯಾವುದು ಕಂಪ್ಯೂಟರ್ ಕ್ಯಾಲ್ಕುಲೇಟರ್ ಅನೇಕ ದಿನಗಳ ತೋತಿ ಆನ್ಸರ್ ಕೊಡ್ಲಿಕ್ಕೆ ಅಂತ ಕ್ಷಣದಲ್ಲಿ ನೀವು ಆನ್ಸರ್ ಹೇಳ್ತೇವೆ. ಅದು ನಿಮ್ಮದೇ ಮ್ಯಾಥ್ಸ್, 10th ಮ್ಯಾಥ್ಸ್, 8th 9th ಮ್ಯಾಥ್ಸ್, ಹೈಸ್ಕೂಲ್ ಕಾಲೇಜ್ ನಿಮ್ಮದೇ ಸಿಲೆಬಸ್ ಇಲ್ಲೇ ಹೇಳ್ಬಿಡ್ತೇವೆ ನೋಡಿ. ಬನ್ನಿ, ಇನ್ನೊಂದು ನಿಮಿಷ ಕೊಡಿ ನನಗೆ. 1000ದಲ್ಲಿ ಮಂಗಿಗಳು ಬರ್ತವೆ, 1000ದಲ್ಲಿ 1 ನಿಮಿಷ ಸಾಕು. ಬನ್ನಿ, ಇವಾಗ 52ರ ಬಗ್ಗೆ ನಮ್ಮ ಹತ್ರ ಇದೆ. ಜೂಮ್ ಮಾಡಿ, ಜೂಮ್ ಮಾಡಿ, ಈಗ ಕ್ಲಿಯರ್ ಬರ್ತಾ ಇದೆ. ಓಕೆ, 52ರ ಬಗ್ಗೆ ನಾವು ಕ್ರಿಯೇಟ್ ಮಾಡಿವಿ. ಆಮೇಲೆ ನನಗೆ ಇವಾಗ 9
52 ಮಂಗಿ ರೆಡಿ ಮಾಡಬೇಕಾಗಿದೆ. 952 52 ಇದೆ ಮಾತ್ರ ಇರ್ಲಿಲ್ಲ ಅಂದ್ರೆ ಹೀಗೆ ಎಂತೊಂದು ರೆಡಿ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನಿಲ್ಲಿ 9 ಮಂಗಿ ಬರ್ಕೋಬೇಕು. ವೇದಿಕ್ ಟೆಕ್ನಿಕ್ ನೋಡಿ, 2 ಇದ್ದಾಗ ಒಂದು ಲೈನ್ ಎತ್ತಿಟ್ಕೋಬೇಕು, 2 ಇದ್ದಾಗ ಒಂದು ಲೈನ್, 3 ಬಂದಾಗ 2 ಲೈನ್ ಎತ್ತಿಟ್ಕೋಬೇಕು. ಫ್ರಂಟ್ ಒಂದು ಲೈನ್ ಅನ್ನ 9ರಲ್ಲಿ ಕೂಡಿಸ್ಬೇಕು. ಆಗ ಹೋಗಿ ಯಾವ ಮಂಗಿ ಬರ್ತದ? 952. 952 means we are very near to 1000. ಎಲ್ಲಿವರೆಗೆ ಮಂಗಿ ರೆಡಿ ಮಾಡ್ಲಿಕ್ಕೆ ಬರ್ತಾವ ನಿಮಗೀಗ? 1000ವರೆಗೆ ಮಂಗಿಗಳ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ. ಮತ್ತೊಂದು 9 ಮತ್ತೆ 9 ಮತ್ತೆ 9 ಬಂದ್ರೂ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ. ಆದ್ರೆ ನಾನು ಒಂದು ರಿಕ್ವೆಸ್ಟ್, ಇದಕ್ಕೆ ಬರ್ಕೋತ್ ಕೊಡ್ಬೇಡಿ, ಹ್ಯಾಕ್ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಬೇಡಿ, ಏನೂ ಯೋಚನೆ ಮಾಡಬೇಡಿ, ಅದಕ್ಕೆ ಟೈಮ್ ಕೊಡಬೇಡಿ. ಓನ್ಲಿ ಸಂಕಲ್ಪದಲ್ಲಿ ಮಾತ್ರ ಇದ್ರೆ ಸಾಕು. ಇನ್ನು ಇದನ್ನು ಯೂಸ್ ಮಾಡ್ಕೊಂಡು ಲೆಕ್ಕ ನೋಡೋದು ಬನ್ನಿ. ನೀವು ಲೆಕ್ಕಗಳು ನೋಡಿ, ಒಂದು ಗುಣಾಕಾರ ಸಾಕು. ಜಗತ್ತದ ಗುಣಾಕಾರಗಳು ಇಲ್ಲೇ ಕೂತಲ್ಲೇ ನಿಮಗೆ ಬಾಯಿ ಲೆಕ್ಕ ಬರ್ತವೆ. ಒಂದೇ ಗುಣಾಕಾರ. ಈ ಟೆಕ್ನಿಕ್ ಯೂಸ್ ಮಾಡ್ಬೋದು ಬನ್ನಿ. ಓಕೆ ನೋಡಿ ಇಲ್ಲಿ, ಸೇ 46 into 8 ಹೀಗೆ ಒಂದು ಗುಣಾಕಾರ. 46 ಇದಕ್ಕ 8 ಇಂದ ಗುಣಿಸ್ಬೇಕು. ಎಸ್ ಕಮ್ ಆನ್. 8 ಆಗ್ಲೇ ಎಷ್ಟು? 48. 8 ನಾಲ್ಕಲೇ 32. ನೋಡ್ರಿ, ಇದು 6ರ ಬಗ್ಗೆ ಆಯ್ತು. 8ಕ್ಕೆ 52 ಇತ್ತಲ್ಲ, ಸೀದಾ 8ಕ್ಕೆ ಬಂದ್ವಿ. 6ರ ಬಗ್ಗೆ 8ಕ್ಕೆ, 4ರ ಬಗ್ಗೆ 8ಕ್ಕೆ, ಅಂದ್ರೆ 46ರ ಬಗ್ಗೆ ಸೀದಾ 8ಕ್ಕೆ ಬಂದ್ವಿ. ಜಂಪ್ ಮಾಡಿ. ಇದೇ ಗುಣಾಕಾರ ನಿಮ್ಮ ಲೆಕ್ಕ ಇರೋದು. ಇಲ್ಲಿ 2 ಇವೆ. 2 ಇದ್ದಾಗ ರೂಲ್ ಏನು? ವೇದಿಕ್ ರೂಲ್. 2 ಇದ್ದಾಗ ಈ 2ನೇದನ್ನ ಹೊಡಿರಿ. ಇಲ್ಲಿ 2 ಇದ್ದಾಗ 2ನೇದ್ರಲ್ಲಿ 2 ಬಗ್ಗೆ ಹೊಡಿಬೇಕು. ಅಂದ್ರೆ ಈ 8ಅನ್ನ ಈಚೆಗೆ ಇಟ್ಕೋಬೇಕು. ಮತ್ತೆ ಇದನ್ನ ಏನ್ ಮಾಡ್ಬೇಕು? ಇಲ್ಲಿ ಪ್ಲಸ್ 32 ಪ್ಲಸ್ 4 36. ಓಕೆ, ದಿಸ್ ಇಸ್ ಆನ್ಸರ್. ಅರ್ಥ ಆಯ್ತಾ? ಈಗ ನೋಡಿ, ನಿಮಗೆ ಇಡೀ ಜಗತ್ತದ ಗುಣಾಕಾರಗಳ ಬಯಲಿಕ್ಕೆ ಬರ್ತದೆ. ಹೇಗೆ? ಇಲ್ಲಿ 2 ಇದ್ದಾಗ 1 ಎತ್ತಿಡುದು, 1 ಇಲ್ಲಿ ಕೂಡಿಸೋದು. 3 ಇದ್ದಾಗ 2 ಎತ್ತಿಡುದು, 1 ಇಲ್ಲಿ ಕೂಡಿಸೋದು. 5 ಇದ್ದಾಗ 4 1. 10 ಇದ್ರೆ 9 1. 102 ಇದ್ರೆ 101 1 ಇಲ್ಲಿ. 1003 ಇದ್ರೆ 1000 ಅಂಕೆ ಸಂಖ್ಯೆಗಳ ಕೊಟ್ಟರು ನಿಮ್ಗೆ ಗುಣಾಕಾರ ಬರ್ತವೆ. ಒಂದ್ ಲೆಕ್ಕ ಕೊಡ್ತೀನಿ, ಬಾಯಿ ಲೆಕ್ಕ ಮಾಡ್ತೀರಾ? ಬರೋದು ಬೇಡ. ಬ್ರೈನ್ ಆಕ್ಟಿವಿಟೀಸ್, ದಟ್ ಇಸ್ ವೇದಿಕ್ ಪವರ್. ಬ್ರೈನ್ ವೇವ್ ಸೂಪರ್ ಆಕ್ಟಿವ್ ಆಗ್ತದ. ಆಟೋಮೆಟಿಕ್. ಯಾರೆಲ್ಲ ಸೂಪರ್ ಲೆಕ್ಕ? ಎಸ್ ಕಮ್ ಆನ್. ಒಂದ್ ಲೆಕ್ಕ ಕೊಡ್ತೀನಿ, ಇಲ್ಲಿ ಯಾರು ಬೇಕಾದ್ರೂ ಹೇಳ್ಬೋದು. 44 into 4 176. ವಾವ್, ಸೂಪರ್. ಬನ್ನಿ ಬನ್ನಿ. ಸೊ ನೈಸ್ ಆನ್ಸರ್. ವಾವ್, ಸೂಪರ್. ಯಾವ ಕ್ಲಾಸ್ ನೀವು? 8th. ಎಕ್ಸ್ಟ್ರಾಆರ್ಡಿನರಿ. ನೋಡಿ, 44 into 4. 4 ನಾಲ್ಕಲೇ 16. 4 ನಾಲ್ಕಲೇ 16. 2 16 ಬಂತು. 2ನೇದನ್ನ ಹೊಡೀರಿ. ಮೀನ್ಸ್ 6ಅನ್ನ ಎತ್ತಿಡ್ರಿ. 1ಅನ್ನ
16ರಲ್ಲಿ ಕೂಡಿಸ್ರಿ. 16 ಪ್ಲಸ್ 1 17. 1 7 ಅದು ಮೊದಲಿಂದ 6 176. So nice, very nice. Is it right? Yes. Good, good. Yes, class 8th. ಸ್ವಲ್ಪ ಜೋರಾಗಿ 8th. Yes, school ಹೆಸರು Tomtesh ಕನ್ನಡ ಮೀಡಿಯಂ. Tomtesh ಕನ್ನಡ ಮೀಡಿಯಂ ಹೈ ಸ್ಕೂಲ್. ಓಕೆ, ಗುಡ್. ಆಮೇಲೆ ಹೇಗೆ ಅನಿಸ್ತದ ಟೆಕ್ನಿಕ್ಸ್ ಇದು? ಸೂಪರ್. ವಾವ್, ಸೂಪರ್. ಯು ಆರ್ ಆಲ್ಸೋ ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು. Yes. So nice. Yes, come on. Last question. Next technique jump ಮಾಡೋಣ. Last question. ಯಾರು ಆನ್ಸರ್ ಕೊಡ್ತೀರಾ? ಇದೇ ಟೈಪ್ ಅಲ್ಲಿ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ಬರುತ್ತೆ. ಕ್ವಶನ್ ಕೊಟ್ಟು ಅಷ್ಟೇ, ಬಿಟ್ಟು ಅಷ್ಟೇ. ಟೆಕ್ನಿಕ್ ಒಂದೇ. ಹೇಳು ಧೈರ್ಯ ಮಾಡಬೇಕು. ಕರೇಜ್ ಇಸ್ ದ ಕೀ ಆಫ್ ಸಕ್ಸೆಸ್. ಆನ್ಸರ್ ಎಲ್ಲರಿಗೂ ಬರುತ್ತೆ, ನಾಲೆಜ್ ಎಲ್ಲರಲ್ಲಿ ಇರುತ್ತೆ. ಅದನ್ನ ಕರೇಜ್ ಮಾಡಬೇಕು. ದಟ್ ಈಸ್ ದ ಸಕ್ಸೆಸ್ ವೇ. ಎಸ್, ಕಮ್ ಆನ್. ಯಾರು ಹೇಳ್ತೀರಾ? ಕ್ವಶನ್ ಕೊಡ್ಬೇಕಾ? ಕಮ್ ಆನ್. 99 into 9. ಯಾವುದೇ ಕ್ವಶನ್ ಇರಲಿ, ಸುಮ್ಮನೆ ಒಂದು ಎಕ್ಸಾಂಪಲ್. ಎಸ್, ಕಮ್ ಆನ್. ವಾವ್, ಸೂಪರ್. ಕಮ್ ಆನ್ ಯಾ. ಯಾವ ಕ್ಲಾಸ್ ನೀನು? 8th B. ವಾವ್. ನೀನು ಇಂಗ್ಲಿಷ್ ಮೀಡಿಯಂದಲ್ಲಿ ಹೀಗೆ ಆನ್ಸರ್ ಕೊಟ್ಟಿದ್ರು ಒಬ್ಬ 8th ಹುಡುಗ. ಸೂಪರ್, ವೆರಿ ನೈಸ್. ಗಣೇಶ್ ಗಣೇಶ್ ಪೂರ್ತಿ ಹೆಸರು ಹೇಳು. ಗಣೇಶ್ ನಾಗೇಶ್ವರ್ ಬಿ. 8th ಸ್ಟ್ಯಾಂಡರ್ಡ್ ಬಿ. ಟೊಂಟೇಶ್ ಕನ್ನಡ ಮೀಡಿಯಂ ಹೈಸ್ಕೂಲ್. ಓಕೆ, ಹೇಗೆ ಅನಿಸ್ತದ ಟೆಕ್ನಿಕ್ ಇದು? ಈಸಿ ಅನಿಸ್ತದ. 99 ಗುಣಾಕಾರ 9 ಎಷ್ಟಾಗ್ತದ ಆನ್ಸರ್? 891. ಓಕೆ, ಲೆಟ್ ಮಿ ಕನ್ಫರ್ಮ್ ದಿಸ್. ಯಾರಿಗಾದ್ರೂ ಸ್ವಲ್ಪ ಕನ್ಫ್ಯೂಷನ್ ಇದ್ರೆ ಬಿಡಿಸೋಣ. 99 into 9 9 ಮತ್ತೆ 289. ಎರಡನೇದನ್ನ ಹೊಡಿ. ಮೀನ್ಸ್ ಒಂದನ್ನ ಎತ್ತಿಡ್ರಿ. 8ಅನ್ನ 81ರಲ್ಲಿ ಕೂಡಿಸ್ರಿ. 891. Is it clear? Okay, next answer example. Technique example ಮಾಡೋಣ ಬನ್ನಿ. Thank you. Come on. ಇಲ್ಲೊಂದು ಆಲ್ರೆಡಿ ಒಂದು ಲೆಕ್ಕ ಬಿಡಿಸಿದ್ದದ. ಈ ಲೆಕ್ಕ ನೋಡಿ. ಒಂದು ಭಾಗಾಕಾರ. Yes, come on. 1 2 3 4 divided by 5. ಹೀಗೆ 5ರಿಂದ ಭಾಗಾಕಾರ ಇದೆ. ಗುಣಾಕಾರದಲ್ಲಿ ಹೇಗೆ? ಜಗತ್ತಕ್ಕೆ ಒಂದೇ ಟೆಕ್ನಿಕ್. ಆದ್ರೆ ಭಾಗಾಕಾರದಲ್ಲಿ ಒಂಚೂರು ಒಂದು 4-5 ಇವೆ. ಅಂದ್ರೆ 5ರಿಂದ ಬೇರೆ, 3ರಿಂದ ಬೇರೆ. 3 ಬಂದ್ರೆ 6ರಿಂದ ಬರ್ತದ, 9ರಿಂದ ಬರ್ತದ. ಅಂದ್ರೆ 3 5 7 2. 4ರಿಂದ ಭಾಗಾಕಾರ ಮಾಡೋದು ಗೊತ್ತಾದ್ರ ಜಗತ್ತದೆಲ್ಲ ಭಾಗಾಕಾರಗಳು ಬಾಯ್ಲೆಕ್ಕ ಬರ್ತವೆ. ಆದ್ರೆ ಈಗೆಲ್ಲಾನು ಹೇಳ್ಬೋದು ಕೂಡ್ಲಿಕ್ಕೆ ನಿಮ್ಮ ಟೈಮಿಗೆ ಎಷ್ಟ, ನನ್ನ ಟೈಮ್ ಎಷ್ಟಾಗ್ತದ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಹುಡುಗರಿಗೆಲ್ಲ ನನ್ನ ಯೂಟ್ಯೂಬ್ದಲ್ಲಿ ಸಿಗ್ತವೆ. ಯಾವ ಇಲ್ಲಿವರೆಗೆ ಇಲ್ಲ ಅವ್ರ ಮುಂದೆ ಸಿಗ್ತವೆ. ಕಮಾನ್. ಇಲ್ಲೇನ್ ಹೇಳ್ತಾರೆ ವೇದಿಕದಲ್ಲಿ ಏನ್ ಹೇಳ್ತಾರೆ? ಕೊಟ್ಟ ನಂಬರ್ ಅನ್ನ ಡಬಲ್ ಮಾಡ್ಕೊಳ್ಳಿ. ಎಷ್ಟು ಸೂಪರ್ ಇದೆ ನೋಡಿ. ಎರಡೂದ್ರಲ್ಲಿ ನಿಮ್ಮ ಸ್ಕೂಲ್ ಮೆಥಡ್ ಮತ್ತು ವೇದಿಕ್ ಮೆಥಡ್ ಎರಡೂದ್ರಲ್ಲಿ ಬಿಡಿಸಿದೆ ಈ ಲೆಕ್ಕ. I am the first person in the world who can give you the solution for the both the format for the same question. ಒಂದೇ ಕ್ವಶನ್ ಗೆ ಎರಡು ಫಾರ್ಮ್ಯಾಟ್ ನಲ್ಲಿ ನಾನು ಕೊಡ್ತಾ ಇದ್ದೇನೆ, ವೇದಿಕ್ ಮತ್ತು ಸ್ಕೂಲಿಂಗ್ ಮೆಥಡ್, ಮಾಡರ್ನ್ ಮ್ಯಾಥ್ಸ್. ಇಲ್ಲೇನ್ ಹೇಳ್ತಾರೆ ವೇದಿಕದಲ್ಲಿ? ಕೊಟ್ಟ ನಂಬರ್ ಅನ್ನ ಡಬಲ್ ಮಾಡ್ಕೊಳ್ಳಿ. ಏನಕ್ಕೆ ಕೊಡ್ಲಿ? ಡಬಲ್ ಮಾಡ್ಕೋಬೇಕು. 4 ಡಬಲ್ 8 6 4 2. ಕೊಟ್ಟ ನಂಬರ್ ಡಬಲ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ 5 1 ಇದೆ. ಒಂದನ್ನ ಬಿಟ್ಟು ಪಾಯಿಂಟ್ ಕೊಡಿ. ಓಕೆ, ದಿಸ್ ಇಸ್ ಆನ್ಸರ್.
ಮುಗಿತಾ ದಿಸ್ ಇಸ್ ಆನ್ಸರ್. ಅರ್ಥ ಆಯ್ತಾ? ಬನ್ನಿ ಇವಾಗ ಅದನ್ನೇ ಸ್ಕೂಲ್ ಮೆಥಡ್ ನಲ್ಲಿ ನೋಡೋಣ. ನಿಮ್ಮ ಸಿಲೆಬಸ್ ಮಾಡರ್ನ್ ಮ್ಯಾಥ್ಸ್ ಇಲ್ಲಿ 1 2 3 4 divided by 5 that is here. Next step 1 2 3 4 divided by 5 into ಇಲ್ಲಿ ನೀವು 4ನೇ 5ನೇ ಕ್ಲಾಸ್ ನಲ್ಲಿ ಗುರುಗಳು ಹೇಳಿರ್ತಾರೆ ಟೀಚರ್ಸ್ ಅಲ್ಲಿ ಈ 5 ಅನ್ನ 10 ರಲ್ಲಿ ಕನ್ವರ್ಟ್ ಮಾಡಿ ಅಥವಾ 20 ರಲ್ಲಿ 30 ರಲ್ಲಿ 100 ರಲ್ಲಿ ಈ ಕನ್ವರ್ಸೇಷನ್ ಮಾಡಿ ಕೇಳ್ತಾರೆ. ಅದೊಂದು ಪ್ರೊಸೀಜರ್ ಇದೆ. 5 ಅನ್ನ 10 ರಲ್ಲಿ ಸಮೀಪಿಸುವುದು 10 5 ಎರಡೇ 10 ಅದಕ್ಕೆ 2 ಕೊಡ್ಬೇಕು. ಅದನ್ನೇ ಕೆಳಗೆ ಮೇಲೆನೂ ಕೊಡ್ಬೇಕು. ಟೀಚರ್ಸ್ ಹೇಳಿರ್ತಾರೆ ನೆನಪಾಗ್ತದೆ ನೋಡಿ, ಒಂದೇ ಸಂಖ್ಯೆಯಿಂದ ಅಂಶ ಛೇದಕ್ಕೆ ಗುಣಾಕಾರ ಮಾಡಿ ಅಂದ್ರೆ ರೇಷಿಯೋ ಕೆಡೋದಿಲ್ಲ, ರೇಷಿಯೋ ಕೆಡೋದಿಲ್ಲ. ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ನೋಡಿ, 5 ಎರಡೇ 10 2 4 8 2 3 6 4 2 is it clear? Next ಇಲ್ಲೇನು ಹೇಳ್ತಾರೆ ಈಗ, ಒಂದು 0 ಗೆ ಒಂದು ಬಿಟ್ ಪಾಯಿಂಟ್ ಕೊಡಿ, that is 2 4 6.8. this is school method modern maths. ಇದು ವೇದಿಕ್ ಮ್ಯಾಥ್ಸ್. ಏನ್ ಮಾಡಿದ್ರು ಗೊತ್ತಾ ಇಲ್ಲಿ ಮಾಡರ್ನ್ ಮ್ಯಾಥ್ಸ್ ನಮ್ಮ ವೇದಿಕ್ ಅನ್ನ ತೋದು ಸ್ಟೆಪ್ ಬೈ ಸ್ಟೆಪ್ ಇಟ್ರು. ಇಲ್ಲಿ ಏನ್ ಮಾಡ್ತೀವಿ, ಬಾಯಿ ಲೆಕ್ಕಕ್ಕೆ ಹೇಳ್ತೀವಿ. ಬಾಯಿ ಲೆಕ್ಕಕ್ಕೆ ಏನು ಡಬಲ್ ಮಾಡ್ಕೊಡಿ ನೋಡಿ, ಇಲ್ಲಿ ಡಬಲ್ ಮಾಡಿದ್ರು. ಮುಂದೆ ಏನ್ ಹೇಳ್ತೀವಿ, 1 5 ಇದೆ 1 ಬಿಟ್ ಪಾಯಿಂಟ್ ಕೊಡಿ. ಅವ್ರು ಏನ್ ಹೇಳಿದ್ರು, 1 0 ಇದೆ 1 ಬಿಟ್ ಪಾಯಿಂಟ್ ಕೊಡಿ. ನಾವು ಬಾಯಿ ಲೆಕ್ಕ ಕೇಳೋದನ್ನ ಸ್ಟೆಪ್ ಬೈ ಸ್ಟೆಪ್ ಇಟ್ಟು ನಮ್ದೇ ವೇದಿಕ್ ಅನ್ನ ತೋದು ಫಾರಿನರ್ಸ್ ನಮಗೆ ಮ್ಯಾಥ್ಸ್ ಕೊಟ್ರು. ದಟ್ ಈಸ್ ಮಾಡರ್ನ್ ಮ್ಯಾಥ್ಸ್. ನಾವು ಸಿಲೆಬಸ್ ಸ್ಟಡಿ ಮಾಡ್ತಾ ಇದ್ದೀವಿ, ಇದನ್ನು ಸ್ಟಡಿ ಮಾಡೋಣ. ಯಾಕಂದ್ರೆ ಇದು ನಮ್ಮದೇ ಪ್ರಾಡಕ್ಟ್ ಇದೆ, ಇದು ನಮಗೆ ಒಳ್ಳೆಯದು. ಎರಡು ಆದ್ರೆ ಸರ್ವಶ್ರೇಷ್ಠ. ಬ್ರೈನ್ ವೇದಿಕ್ ಏನ್ ಮಾಡ್ತದ, ಸೀದಾ ಬ್ರೈನ್ ಆಕ್ಟಿವಿಟೀಸ್ ಕೊಡ್ತದ. ಸುಮ್ಮನೆ ವೇದಿಕ್ ಇಂದ ಬ್ರೈನ್ ಆಕ್ಟಿವ್ ಆಗ್ತದ ಅಂತ ಸುಮ್ಮನೆ ಅಲ್ಲ, ಇದು ಬ್ರೈನ್ ಆಕ್ಟಿವಿಟೀಸ್ ಕೊಡ್ತದ. ಆದ್ರ ಇದೇನ್ ಮಾಡ್ತದ, ಬ್ರೈನ್ ಆಕ್ಟಿವಿಟೀಸ್ ಜೊತೆಗೆ ಬರೀಲಿಕ್ಕೆ ಕೊಡ್ತದ. ಅಂದ್ರೆ ಬ್ರೈನ್ ಎರಡು ಕೆಲಸ ಸ್ಟಾರ್ಟ್ ಆಗ್ತಾವ, ತಿಳ್ಕೊಳ್ಳೋದು, ಯೋಚನೆ ಮಾಡೋದು, ಬರೀದು. ಅದರಿಂದ 100% ಬ್ರೈನ್ ಆಕ್ಟಿವಿಟೀಸ್ ಆಗುದಿಲ್ಲ ಆ ಸ್ಟೆಪ್ ಅಲ್ಲಿ. ಆದ್ರೆ ಇದರಲ್ಲಿ 100% ಬ್ರೈನ್ ಆಕ್ಟಿವಿಟೀಸ್ ಇರ್ತವೆ. ಅದಕ್ಕೆ ಆಟೋಮೆಟಿಕ್ ಬ್ರೈನ್ ಆಕ್ಟಿವಿಟೀಸ್ ಇರುವುದರಿಂದ ಬ್ರೈನ್ ವೇವ್ ಸೂಪರ್ ಆಗ್ತದ, ಆಟೋಮೆಟಿಕ್ ಮ್ಯಾಥ್ಸ್ ಅಂಡ್ ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತವೆ. ಆಕ್ಟಿವಿಟೀಸ್ ಇವೆ ಇವೆಲ್ಲ. ಸ್ಟಡಿ ಅಂದ್ರೆ ಏನದ, ಒಂದೊಂದು ತರ ಆಕ್ಟಿವಿಟೀಸ್ ಇವೆ. ಡ್ರಾಯಿಂಗ್ ದಿನ ಒಂದು ಡ್ರಾಯಿಂಗ್ ತೆಗಿರಿ, ಮುಂಜಾನೆ ಬೆಳಿಗ್ಗೆ ಬೇಗ ಎದ್ದು ಒಂದು ಡ್ರಾಯಿಂಗ್ ತೆಗಿರಿ, ಬ್ರೈನ್ ಕಾನ್ಸಂಟ್ರೇಟ್ ಆಗ್ತದ. ಸುಮ್ಮನೆ ಸಬ್ಜೆಕ್ಟ್ ಇಟ್ಟಿಲ್ಲ ನಿಮ್ಗೆ. ನಮ್ಮಲ್ಲಿ ನೋಡಿ ರಂಗೋಲಿ ತೆಗಿತೀವಿ ಮನೆ ಮುಂದೆ, ನಾವು ರಂಗೋಲಿ ಅದು ಅದರ ಸಂಕಲ್ಪನೆಲ್ಲ ಆಗಿದೆ. ನೀವು ಒಂದು ರಂಗೋಲಿ ತೆಗಿತಾ ಇದ್ರೆ, ಒಂದು ಆಕೃತಿ ತೆಗಿತಾ ಇದ್ರೆ 100% ನಾವು ಜಗತ್ತನ್ನ ಮರೆತು ಬಿಡ್ತೀವಿ. ಅದು ಬ್ರೈನ್ ಆಕ್ಟಿವಿಟೀಸ್ ಕೊಡ್ತದ. ಎಲ್ಲರೂ ಗರ್ಲ್ಸ್ ಅಂಡ್ ಬಾಯ್ಸ್ ನಿಮ್ಮ ಮನೆ ಮುಂದೆ ದಿನ ಒಂದು ರಂಗೋಲಿ ತೆಗಿ, ಆಟೋಮೆಟಿಕ್ ನಿಮ್ಮ ಬ್ರೈನ್ ಸೂಪರ್ ಕಾನ್ಸಂಟ್ರೇಟ್ ಆಗ್ತದೆ. ಇಲ್ಲ ಏನೋ ತೊಂದರೆ ಅದ, ಅಟ್ಲೀಸ್ಟ್ ಒಂದು ಆಕೃತಿ ಆದ್ರೂ ತೆಗಿ, ದಿನ ಒಂದು ಬೆಳಿಗ್ಗೆ ಎದ್ಕೊಳ್ಳಿ, ಬ್ರೈನ್ ಕಾನ್ಸಂಟ್ರೇಟ್ ಆಗುತ್ತೆ. ಮ್ಯಾಥ್ಸ್ ನಿಂದ ಸೂಪರ್ ಆಕ್ಟಿವ್ ಆಗುತ್ತೆ. ಸೈನ್ಸ್ ನಿಂದ ಇದು ಸರಿಯೋ ತಪ್ಪೋ ಗೊತ್ತಾಗುತ್ತೆ. ಹಿಸ್ಟ್ರಿನಿಂದ ಇತಿಹಾಸದಲ್ಲಿ ಅವ್ರು ಯಾಕೆ ಸೋತರು, ಅವ್ರು ಯಾಕೆ ಗೆದ್ರು, ಇತಿಹಾಸ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಜೀವನದಲ್ಲಿ ಸೋಲೋದೇ ಇಲ್ಲ. ಸೋಲು ಗೆಲುವನ್ನ ಸ್ಟಡಿ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ನಿಂದ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಸ್ಪೋರ್ಟ್ಸ್ ಬಹಳಷ್ಟು ಸಮಾಜದಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸ್ಪೋರ್ಟ್ಸ್ ಮಕ್ಕಳಿಗೆ ಸ್ಟಡಿ ಬರಂಗಿಲ್ಲ, ಸ್ಟಡಿ ಮಕ್ಕಳಿಗೆ ಸ್ಪೋರ್ಟ್ಸ್ ಬರಂಗಿಲ್ಲ.
ನೋ. ಎಷ್ಟು ಸ್ಪೋರ್ಟ್ಸ್ ಚೆನ್ನಾಗ್ಯೋ ಅಷ್ಟು ಬ್ರೈನ್ ಸೂಪರ್ ಪವರ್ಫುಲ್ ಇರ್ತದ. ಬ್ರೈನ್ ಸೂಪರ್, ಹೆಲ್ತ್ ಸೂಪರ್ ಇರ್ತದ, ಆಟೋಮೆಟಿಕ್ ಬ್ರೈನ್ ಸೂಪರ್ ಆಕ್ಟಿವ್ ಇರ್ತದ. ಆದ್ರೆ ಬ್ಯಾಡ್ ಲಕ್ಕ ಸ್ಪೋರ್ಟ್ಸ್ ಸ್ಟೂಡೆಂಟ್ ತಿಳ್ಕೊತಾರೆ ನಮಗೇನ್ ಬಿಡೋ ಬಾರ್ಯ, ನಂಗೆ ಸ್ಪೋರ್ಟ್ಸ್ ಸಾಕು, ಸ್ಟಡಿ ನನಗೇನು ತಲೆಯಾಗ ಹೋಗೋ ಮಾತಲ್ಲ. ನೋ. ಚಂದರ್ಗಿ ಸ್ಪೋರ್ಟ್ಸ್ ಸ್ಕೂಲ್ನಲ್ಲಿ 4 ವಿಡಿಯೋ ಶೂಟಿಂಗ್ ಮಾಡಿದ್ದಾರೆ. ಆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಆ ವಿಡಿಯೋ ನೋಡಿ. ಚಂದರ್ಗಿ ಸ್ಪೋರ್ಟ್ಸ್ ಸ್ಕೂಲ್ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಪೋರ್ಟ್ಸ್ ಸ್ಕೂಲ್ ಇದೆ. ಅಲ್ಲಿ ನಾನು ವಿಡಿಯೋ ಶೂಟಿಂಗ್ ಮಾಡಿದ್ದೇನೆ, 4 ವಿಡಿಯೋಸ್ ಇವೆ. ಸ್ಪೋರ್ಟ್ಸ್ ಅನ್ನ ಮುಂದಿಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು. ಸೊ ನನ್ನ ಸ್ವಂತದ್ದು 4 ಡಿಸ್ಟ್ರಿಕ್ಟ್ ಲೆವೆಲ್ ಇವೆ. ಖೋ ಖೋ, ವಾಲಿಬಾಲ್, ಕ್ಯಾರಮ್, ಚೆಸ್. ಎಂದು ನನಗೆ ತೊಂದರೆ ಆಗಿಲ್ಲ. ರನ್ನಿಂಗ್ ದಲ್ಲಿದೆ, ಹೈ ಜಂಪ್ ದಲ್ಲಿದೆ, ಲಾಂಗ್ ಜಂಪ್ ದಲ್ಲಿದೆ. ಒಂದು 5-6 ಗೇಮ್ಸ್ ಕಂಟಿನ್ಯೂಸ್ ಆಗಿ ಸ್ಟಡಿ ಎಂದೂ ತೊಂದರೆ ಆಗಿಲ್ಲ. ಉಲ್ಟಾ ನನಗೆ ಹೆಲ್ಪ್ ಆಗ್ತಾ ಇತ್ತು, ಎಲ್ಲರೂ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿತ್ತು. ಸೊ ಅದಕ್ಕೆ ಸ್ಪೋರ್ಟ್ಸ್ ಮಕ್ಕಳು ಪ್ಲಾನ್ ಮಾಡಿ ಸ್ಟಡಿ ಮಾಡಿ. ಸ್ಟಡಿ ಮಕ್ಕಳು ಸ್ಪೋರ್ಟ್ಸ್ ನಲ್ಲಿ ಬನ್ನಿ, ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ ಆಗ್ತಾರೆ. ನೀವು 4 ಸಬ್ಜೆಕ್ಟ್ ನಲ್ಲಿ 100 ಬರ್ತಿದ್ರ, ಎಲ್ಲ ಸಬ್ಜೆಕ್ಟ್ ನಲ್ಲಿ 100 ಆಗ್ತವೆ. 99 ಬರ್ತಿದ್ರ 100 ಆಗುತ್ತೆ. ದಟ್ ಈಸ್ ದ ಸೌಂಡ್ ಮೈಂಡ್ ಇನ್ ದ ಸೌಂಡ್ ಬಾಡಿ. ಇನ್ನೊಂದು ಕೊಟೇಶನ್, ನಾನು ಜೀವನ ಮಾಡೋದು ಕೊಟೇಶನ್ ನಲ್ಲಿ. ಅದಕ್ಕೆ ನಾನು ಎಲ್ಲ ಬುಕ್ಸ್ ನಲ್ಲಿ ಪ್ರತಿ ಒಂದು ಪೇಜ್ಗೆ ಒಂದು ಕೊಟೇಶನ್ ಇದೆ ಮೇಲ್ಗಡೆ. ನಾನು ನೀವೇ ಜಗತ್ತದ ವಿಶೇಷ ಜ್ಞಾನಿಗಳ ಕೊಟೇಶನ್ಸ್ ಇವೆ, ನೀವು ಅವ್ರು ನೋಡಿ. ನೆಕ್ಸ್ಟ್, ಇವಾಗ ಲ್ಯಾಂಗ್ವೇಜಸ್, ಭಾಷೆಗಳು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು. ಇವು ನಿಮಗೆ ಎಕ್ಸ್ಪ್ಲೇನಿಂಗ್ ಕ್ವಾಲಿಟಿ ಕೊಡ್ತವೆ, ರೈಟಿಂಗ್ ಸ್ಕಿಲ್ ಕೊಡ್ತವೆ, ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್. ಭಾಷೆಗಳು ಚೆನ್ನಾಗಿದ್ರೆ ಎಲ್ಲವೂ ಸರಿ, ಆದ್ರೆ ಗ್ರಾಮರ್ ಚೆನ್ನಾಗಿರ್ಬೇಕು. ಸುಮ್ಮನೆ ಒಂಥರ ನಮ್ಮ ಬೆಲ್ಗಾಂ ಭಾಷೆ ಅದಲ್ಲ, ಆ ಕಡೆಸೆ ಹೋಗು ಈ ಕಡೆಸೆ ಹೋಗು. ಆ ಮರಾಠಿದಲ್ಲಿ ಸ ಲಾ ನಾತೆ ನಮ್ಮ ಕನ್ನಡದಲ್ಲಿ ಓದು, ಅಲ್ಲಿ ಆ ಕಡೆ ಹೋಗು ಈ ಕಡೆ ಹೋಗು. ಮರಾಠಿ ಈ ಕಡೆ ಅಂತದ್ದು ಕನ್ನಡದಲ್ಲಿ ನಾವು ಆ ಕಡೆ ಈ ಕಡೆ ಮಾಡ್ಬಿಟ್ಟಿಲ್ಲ. ಅದು ಹತ್ತಾಗ ಇತ್ಲಾಗ ನಾನು ಒಂದು ವಾಕ್ಯ ರೆಡಿ ಮಾಡಿದ್ದೆ ಬೆಲ್ಗಾಂ ಭಾಷೆಗಾಗಿ, ಅಥವಾ ನಮ್ದು ಬೆಲ್ಗಾಂ ಡಿಸ್ಟಿಕ್ ದಲ್ಲಿ ಅದ. ನಮ್ಮಲ್ಲಿ ಬಂದ್ರೆ ಇನ್ನೂ ವಿಚಿತ್ರ ಭಾಷೆ ಇದೆ. ನಮ್ಮ ಅಥಣಿ ಸೈಡ್, ಚಿಕ್ಕೋಡಿ ಸೈಡ್ ಬಂದಲ್ಲ ಅಂತ ಬಂದಲ್ಲ, ನಿಮ್ಗೆ ಅದು ವಾಕ್ಯ ಹೇಳಿದ್ರು ಕಷ್ಟ. ಮರಾಠಿದಲ್ಲಿ ಕೂಡ ಹಾಗೆ ಖಾತ್ಯಲ್ಲ ಪಿತ್ಯಲ್ಲ ಅಂತೆ खायचं, ಅದು खात्याला सांगायला पाहिजे, सांगूच पाहिजे. ಸೊ ಬೆಲ್ಗಾಂ ಭಾಷೆ ನೋಡ್ಲಿಕ್ಕೆ ಕೇಳಲಿಕ್ಕೆ ಬಹಳ ಚೆನ್ನಾಗಿ ಅನ್ನಿಸ್ತದ. ಅದಕ್ಕೆ ನಾನು ಒಂದು ವಾಕ್ಯ ಮಾಡಿದ್ದೇನೆ. 4 ಭಾಷೆ ಮಿಕ್ಸ್ ಇದೆ ಬೆಲ್ಗಾಂ, ಇವನ್ ನಮ್ಮ ಏರಿಯಾ ಕೂಡ. ಇಲ್ಲೇ ನೀವು ಎಂಕರ್ ಮಾಡಿ ಹೋದ್ರಂದ್ರ ಅವನು ಬರಾನ್ ಇಲ್ಲ, ಹೋಗಾನ್ ಇಲ್ಲ, ಬರಾನ್ ಇಲ್ಲ, ನಾವೊಂದು ಎಕ್ಸ್ಟ್ರಾ ಯೂಸ್ ಮಾಡ್ತಾರೆ. ಬರಾನ್ ಇಲ್ಲ, ಅವ್ರದೇ ಸ್ಟೈಲ್ದಲ್ಲಿ ಕೇಳಬೇಕು, ಬಹಳ ಚೆನ್ನಾಗಿ ಅನಿಸ್ತದ. ಸೊ ನಾನು ಒಂದು ವಾಕ್ಯ ಮಾಡಿದೆ. ಒಂದು ಹುಡುಗಿ ಕಟ್ಟೆಯವರು ಬಸ್ಲಿ ಮೈನೆ ಪೂಜಾ ವಾಟ್ ಈಸ್ ಯುವರ್ ನೇಮ್. ಎಸ್, 4 ಭಾಷೆಗಳು. ಒಂದು ಹುಡುಗಿ ಕಟ್ಟೆಯವರು ಬಸ್ಲಿ ಮೈನೆ ಪೂಜಾ ವಾಟ್ ಈಸ್ ಯುವರ್ ನೇಮ್. ನಾನು ಮಿಕ್ಸ್. ಅದಕ್ಕೆ ಭಾಷೆ ಸ್ಟಡಿ ಚೆನ್ನಾಗಿ ಮಾಡಿ, ನಿಮ್ಮ ಎಕ್ಸ್ಪ್ಲೈನಿಂಗ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇರ್ತದ. ಈ ತರ ಮಿಕ್ಸಪ್ ಭಾಷೆಯಲ್ಲಿ ಬರೆದ್ರೆ ಯಾರು ಮಾರ್ಕ್ಸ್ ಕೊಡೋದೇ ಇಲ್ಲ. ಅದಕ್ಕೆ ದಯವಿಟ್ಟು ಕೆಲವು ಜನ ಕಾಗಡಿ ಅಂತಾರೆ, ಕನ್ನಡ ಅಂತಾರೆ. ನೋ, ಇಟ್ಸ್ ಕನ್ನಡ. ಪ್ಲೀಸ್ ಡೋಂಟ್ ಸೇ ಕನ್ನಡ, ಇಟ್ಸ್ ಕನ್ನಡ. ಚೆನ್ನಾಗಿದೆ. ಸೊ ಹಾಗೆ ಭಾಷೆಗಳನ್ನು, ಗ್ರಾಮರ್ ಅನ್ನು ಚೆನ್ನಾಗಿ ಕಲಿರಿ, ಸೂಪರ್ ಆಗ್ತದೆ. ಎಸ್, ಕಮಾನ್ ಬನ್ನಿ. ಇಲ್ಲಿ ಇದರ ಅರ್ಥ ಇದೆಯಾ? ಎಸ್, ಕಮಾನ್. ಇನ್ನೊಂದು 2 ಒಂದು ವರ್ಗ ಕೊಡ್ತೀನಿ, ಜಗತ್ತದ ವರ್ಗಗಳು ಇಲ್ಲೇ ಕುಂತಲ್ಲಿ ಬರ್ತಾರೆ. 8 ಪ್ರೋಸೆಸ್ ಇವೆ ಮ್ಯಾಥ್ಸ್ ದಲ್ಲಿ, ಒಂದು 10-15 ಅರ್ಥ ಮಾಡ್ಕೊಂಡ್ರೆ ಮ್ಯಾಥ್ಸ್ ಸೂಪರ್ ಫಾಸ್ಟ್.
Come on. Yes, come on. ಕಟ್ Change ಮಾಡಿ.